ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾವೊಂದು ಸ್ವೀಟ್ ರೆಸಿಪಿ ಹೇಳ್ಕೊಡಕತ್ತೀನಿ ನೋಡ್ರಿ ಫ್ರೆಂಡ್ಸ್. ಯಾವುದಂತ ಗುರ್ತಾಗಿರ್ಬೇಕಲ್ರಿ ನಿಮ್ಗೆ. ಮ್ಯಾಂಗೋ ಶೀರಾ ಹೆಂಗೆ ಮಾಡೋದು ಅಂತ ಹೇಳ್ಕೊಡಕತ್ತೀನಿ ನೋಡ್ರಿ. ಈಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣಿನಿಂದ ಈ ರೀತಿ ಶೀರಾ ಮಾಡಿದ್ರಂತೂ ಸೂಪರ್ ಅಂದ್ರೆ ಸೂಪರ್ ನೋಡ್ರಿ. ದೊಡ್ಡವರಿಂದ ಚಿಕ್ಕವರವರೆಗೂ ಇಷ್ಟಪಟ್ಟು ತಿಂತಾರ್ರಿ. ಮ್ಯಾಂಗೋ ಟೇಸ್ಟ್ ಅಂತೂ ಭಾರಿ ಬರ್ತೈತ್ರಿ ಶೀರಾ ಒಳಗೆ. ಬರ್ರಿ ಹೆಂಗೆ ಮಾಡೋದಂತ ನೋಡೋಣ. ಇಲ್ಲೇ ನಾನು ಮಾವಿನ ಹಣ್ಣು ತೊಗೊಂಡೇನ್ರಿ. ಅದನ್ನು ಈ ರೀತಿ ಕಟ್ ಮಾಡ್ಕೋಬೇಕು ನೋಡ್ರಿ. ಕಟ್ ಮಾಡಿ ಒಂದು ಜಾರ್ನಾಗ ಹಾಕ್ಕೋಬೇಕ್ರಿ. ಇಲ್ಲಿ ನಾನು ಒಂದು ಮಾವಿನ ಹಣ್ಣು ಕಟ್ ಮಾಡ್ಕೊಂಡೇನ್ರಿ. ನೀವು ಜಾಸ್ತಿ ಕ್ವಾಂಟಿಟಿ ಒಳಗೆ ಶೀರಾ ಮಾಡ್ತಂದ್ರೆ ಮಾವಿನ ಹಣ್ಣು ಜಾಸ್ತಿ ತಗೊಳ್ರಿ. ಇದನ್ನು ಚೆನ್ನಾಗಿ ಮಿಕ್ಸರ್ ಮಾಡ್ಕೋಬೇಕು ನೋಡ್ರಿ. ಬರ್ರಿ ಈಗ ಶೀರಾ ಮಾಡೋಣ. ಗ್ಯಾಸ್ ಮ್ಯಾಗ ಒಂದು ಕಡಾಯಿ ಇಟ್ಕೊಂಡೇನ್ರಿ ನಾನು. ಅದಕ್ಕೆ ತುಪ್ಪ ಹಾಕ್ಕೋಬೇಕ್ರಿ. ಶೀರಾಕ್ಕೆ ನೀವು ಎಷ್ಟು ತುಪ್ಪ ಜಾಸ್ತಿ ಹಾಕ್ತಿರಲ್ರಿ ಆಟ ನಮ್ಮ ಶೀರಾ ಚಲೋ ಆತೈತ್ರಿ. ಮಾವಿನ ಹಣ್ಣು ಹಾಕಿಬಿಟ್ಟು ಶೀರಾ ಮಾಡಿ ಒಂದ್ಸತಿ ಕೊಡ್ರಿ ಎಲ್ಲರಿಗೂ. ಎಲ್ಲರೂ ಏನಂದ್ರು ಅಂತ ನನಗೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಇಲ್ಲಿ ನಾ ಒಂದು 4-5 ಚಮಚ ತುಪ್ಪ ಹಾಕ್ಕೊಂಡೇನ್ರಿ. ಮೊದಲಿಗೆ 2 ಚಮಚ ಹಾಕ್ಕೊಂಡೇರಿ, ಆಮೇಲೆ ಮತ್ತೊಂದು 2-3 ಚಮಚ ಹಾಕ್ಕೊಂಡೇನ್ರಿ ನಾನು. ಈಗ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ನಿಮ್ಗೆ ಯಾವ ಬೇಕೋ ಅವು ಡ್ರೈ ಫ್ರೂಟ್ಸ್ ಹಾಕ್ಕೋಬೋದ್ರಿ. ಇಲ್ಲೇ ನಾನು ಕಾಜು ಮತ್ತು ಒಣ ದ್ರಾಕ್ಷಿ ಮಾತ್ರ ಹಾಕ್ಕೊಂಡೇನ್ರಿ. ಈ ರೀತಿ ಚಲೋ ತಂಗೆ ಹುರ್ಕೋಬೇಕ್ರಿ. ನಮ್ಮ ಕಾಜು ಕಲರ್ ಚೇಂಜ್ ಆಗ್ಬೇಕ್ರಿ ಮತ್ತು ದ್ರಾಕ್ಷಿ ಚಲೋ ತಂಗೆ ಫ್ರೈ ಆಗೋಣ. ಅವು ಈ ರೀತಿ ಉಬ್ಬುತ್ತಾವೆ ನೋಡ್ರಿ. ಹೆಂಗೆ ಗುಂಡು ಕನಕ್ತಾವಲ್ರಿ, ಇಷ್ಟ ಆದ್ರೆ ಸಾಕ್ರಿ. ಈಗ ಇದನ್ನು ಒಂದು ಪ್ಲೇಟ್ನಾಗ ತಕ್ಕೊಳ್ಳ್ರಿ. ಈ ಶೀರಾ ಮಾಡೋಕ್ಕೆ ಟೈಮು ಭಾಳ ಬೇಕಾಗಿಲ್ರಿ. ಈಗಂತೂ ಮಾವಿನ ಹಣ್ಣು ಸೀಸನ್ ಐತಲ್ರಿ. ಒಂದ್ಸತಿ ಹಿಂಗೆ ಮಾವಿನ ಹಣ್ಣು ಹಾಕಿಬಿಟ್ಟು ಶೀರಾ ಮಾಡಿರಿ, ಸೂಪರ್ ಅಂದ್ರೆ ಸೂಪರ್ ಆಗಿರ್ತೈತೆ ನೋಡ್ರಿ. ಈಗ ತುಪ್ಪಕ್ಕೆ ನಾವು ಇಲ್ಲೇ ರವೆ ಹಾಕ್ಕೋಬೇಕು ನೋಡ್ರಿ. ನಾನು 1 ಕಪ್ ಚಿರೋಟಿ ರವೆ ತೊಗೊಂಡೇನ್ರಿ. ಹಾಕಿಬಿಟ್ಟು ಚಲೋ ತಂಗೆ ಹುರಿಬೇಕ್ರಿ ಈ ರವೆ. ನಾವು ರವೆ ಎಷ್ಟು ಚಲೋ ತಂಗೆ ಹುರಿತೀವಲ್ರಿ ಅಟ್ಟ ನಮ್ಮ ಶೀರಾ ಚಲೋ ಆಕೈತ್ರಿ ನೋಡ್ರಿ. ಕೈ ಬಿಡ್ದಂಗೆ ಕೈ ಆಡ್ಸ್ತಾನೆ ಇರ್ಬೇಕ್ರಿ, ಅಂದ್ರೆ ಚಲೋ ತಂಗೆ ಹುರಿತೈತ್ರಿ ನಮ್ದು ರವೆ. ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಸಾಕಷ್ಟು ಸಮ್ಮರ್ ಸ್ಪೆಷಲ್ ರೆಸಿಪಿಗಳು ಅದಾವ್ರಿ. ಒಂದ್ಸಲ ಚೆಕ್ ಮಾಡಿರಿ. ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರ್ತೈತ್ರಿ. ನೀವು ಮೊದಲೇ ನೋಡ್ಕೋಬೋದು ನೋಡ್ರಿ. ನಮ್ಮ ರವೆ ಎಲ್ಲ ಚಲೋ ತಂಗೆ ಹುರಿತ್ರಿ. ಈಗ ಇಲ್ಲೇ ನಾನು 1 ಕಪ್ ರವೆ ತೊಗೊಂಡಿದ್ದೆ ರೀ. ಅದಕ್ಕೆ 3 ಕಪ್ನಷ್ಟು ನೀರು ಬಿಸಿ ಮಾಡಿ ಇಟ್ಕೊಂಡೇನಿ ನೋಡ್ರಿ. ಇದಕ್ಕೆ ಬಿಸಿ ನೀರು ಹಾಕ್ಬೇಕ್ರಿ ಫ್ರೆಂಡ್ಸ್, ತಣ್ಣೀರು ಹಾಕಕ್ಕೆ ಹೋಗ್ಬೇಡ್ರಿ. ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ.
ನೋಡಿರಿ ಈ ರೀತಿ ಚಲೋ ತಂಗೆ ಕುದಿಬೇಕ್ರಿ ಇದು. ಈಗ ಇದಕ್ಕೆ ಸ್ವೀಟಿಗೆ ಸಕ್ಕರೆ ಹಾಕ್ಕೊಂಡು ಬರ್ರಿ. ನೀವು ಜಾಸ್ತಿ ಸ್ವೀಟ್ ತಿಂತೀನಂದ್ರೆ ಜಾಸ್ತಿ ಹಾಕ್ಕೊಡ್ರಿ, ಇಲ್ಲ ನಾವು ಮೀಡಿಯಮ್ ಸ್ವೀಟ್ ತಿಂತೀವಿ ಅಂದ್ರೆ ಮಾವಿನ ಹಣ್ಣು ಸ್ವೀಟ್ ಇರ್ತೈತಲ್ರಿ, ಮೀಡಿಯಮ್ ಹಾಕ್ಕೊಡ್ರಿ. ನಾ ಇಲ್ಲೇ 1 ಕಪ್ಗಿಂತಲೂ ಸ್ವಲ್ಪ ಕಡಿಮೆ ಸಕ್ಕರೆ ಹಾಕ್ಕೊಂಡೇನಿ ನೋಡಿರಿ. ನೀರೆಲ್ಲ ಅಟ್ಟಿಸ್ಕೋಬೇಕ್ರಿ, ಆವಾಗ ಸಕ್ಕರೆ ಹಾಕ್ಕೋಬೇಕ್ರಿ. ಹಾಕಿಬಿಟ್ಟೆ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಇದಕ್ಕೆ ನಾವು ಮಾವಿನ ಹಣ್ಣು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಲ್ರಿ, ಅದನ್ನು ಹಾಕ್ಕೊಂಡು ಬರ್ರಿ. ಮಾವಿನ ಹಣ್ಣಿಗೆ ಸ್ವಲ್ಪ ನೀವು ಹಾಲು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಡ್ರಿ. ಹಾಕ್ಬಿಟ್ಟು ಹಿಂಗೆ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಬೇಕು ನೋಡಿರಿ. ನೋಡಿರಿ ಕಲರ್ ಎಷ್ಟು ಚಂದ ಬಂದೈತೆ ಅಲ್ರಿ. ಯಾವ ಫುಡ್ ಕಲರು ಹಾಕಿಲ್ರಿ ಫ್ರೆಂಡ್ಸ್, ಮಾವಿನ ಹಣ್ಣದನ್ನ ಎಷ್ಟು ಚಂದ ಕಲರ್ ಬಂದೈತೆ ನೋಡಿರಿ ನಮ್ಮ ಶೀರಾಕ್ಕೆ. ನನ್ನ ಚಾನಲ್ದಾಗ ಮ್ಯಾಂಗೋ ರೆಸಿಪಿನೂ ಭಾಳಷ್ಟು ಅದಾವ್ರಿ ಫ್ರೆಂಡ್ಸ್, ಒಂದ್ಸಲ ಚೆಕ್ ಮಾಡಿರಿ. ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಈ ರೀತಿ ಚಲೋ ತೆಂಗೆ ಕುದಿಬೇಕ್ರಿ. ಈಗ ನಾ ಏಲಕ್ಕಿ ಪೌಡ್ರ್ ಹಾಕ್ಕೊಂಡೇನಿ ನೋಡಿರಿ. ರುಚಿಗೆ ರೀ ಏಲಕ್ಕಿ ಪೌಡ್ರ್ ಹಾಕ್ಕೋಬೇಕು. ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಹಿಂಗೆ ಚಲೋ ತೆಂಗೆ ಮಿಕ್ಸ್ ಮಾಡಿಕೊಡ್ರಿ. ಕಲರ್ ನೋಡೋಣ ತಿನ್ಬೇಕು ಅನ್ಸಾಕೈತೆ ಅಲ್ರಿ. ರುಚಿ ಅಂತೂ ಭಾರಿ ಐತ್ರಿ. ಮಾವಿನ ಹಣ್ಣು ಫ್ಲೇವರ್ದು ಶೀರಾದ ರುಚಿ ಅಂತೂ ಭಾರಿ ಅಂದ್ರೆ ಭಾರಿ ರೀ. ನೀವು ಮಾಡ್ಕೊಂಡು ತಿನ್ನಲೇಬೇಕ್ರಿ ಫ್ರೆಂಡ್ಸ್. ಮಾವಿನ ಹಣ್ಣು ಸೀಸನ್ ಹೋಗೋದ್ರೊಳಗಾಗಿ ಈ ರೀತಿ ಒಂದ್ಸಲ ಶೀರಾ ಮಾಡ್ಕೊಂಡು ತಿನ್ನಿರಿ. ಹಿಂಗೆ ಸ್ವಲ್ಪ ಕುದಿಬೇಕ್ರಿ ಚಲೋ ತೆಂಗಿದು. ಈಗ ಒಂದು 2-3 ಲವಂಗ ಹಾಕ್ಕೊಂಡೇನಿ ನೋಡಿರಿ. ಮೇಲ್ಗಡೆ ತುಪ್ಪ ಹಾಕ್ಕೊಡ್ರಿ. ತುಪ್ಪ ನೀವು ಇದಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೋಬೋದ್ರಿ. ಶೀರಾಕ್ಕೆ ಎಷ್ಟು ತುಪ್ಪ ಜಾಸ್ತಿ ಹಾಕ್ತೀವಲ್ರಿ ಅಷ್ಟು ಚಲೋ ಆಗ್ತೈತ್ರಿ. ಈಗ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಈಗ ಇದಕ್ಕೆ ಹಾಕ್ಕೋಬೇಕು ನೋಡಿರಿ. ಹಾಕಿಬಿಟ್ಟು ಹಿಂಗೆ ಚಲೋ ತೆಂಗೆ ಮಿಕ್ಸ್ ಮಾಡಿಕೊಡ್ರಿ. ಇನ್ನೇನು ರೆಡಿ ಆಗಕ್ಕೆ ಬಂತ್ರಿ. ಒಂದು 15 ನಿಮಿಷ ಬೇಕಾಕೈತ್ರಿ ಇದನ್ನ ಮಾಡೋಕ್ಕೆ. ಯಾರ್ಯಾರ ಗೆಸ್ಟ್ ಬರ್ತಾರಂದ್ರೆ ಪಟ್ನ ಮಾಡಿಕೊಡ್ಬೋದು ನೋಡಿರಿ ಸ್ವೀಟ. ಗಟ್ಟಿ ಆಗ್ತಾ ಬರ್ತೈತ್ರಿ ಫ್ರೆಂಡ್ಸ್. ನಿಮ್ಗೆ ಸಕ್ಕರೆದು ಹಾಕಿದ ಕೂಡಲೇ ತಿಳು ಅನಿಸ್ಬೋದು, ಇಲ್ಲ ಇದು ಗಟ್ಟಿ ಹಾಕೋತ ಬರ್ತೈತಿ. ಮತ್ತೊಂದು 2 ಚಮಚ ತುಪ್ಪ ಹಾಕ್ಕೊಂಡು ಒಂದು 2 ನಿಮಿಷ ಹಿಂಗೆ ಮುಚ್ಚಳ ಮುಚ್ಚಿ ಇಡ್ಬೇಕು ನೋಡಿರಿ. ಆತ್ರಿ ನಮ್ಮ ಶೀರಾ ಇನ್ನೇನು ರೆಡಿ ಆತ್ರಿ. ಪ್ಲೇಟಿಗೂ ಹಾಕ್ಕೊಂಡೇರಿ ನಾನು. ನೋಡಿರಿ ಎಷ್ಟು ಚಂದ ಐತಲ್ರಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ.